ಸಚಿವರುಗಳು ಸಮುದಾಯದವರಾಗಿದ್ರು ಕೂಡ ಅವರು ಯಾವುದೇ ಕಾರಣಕ್ಕೂ ಸಭೆ ಕರೆಯೋದು ಅಥವಾ ಓಪನ್ ಆಗಿ ವಿರೋಧಿಸುವ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಸ್ವಪಕ್ಷದ ವಿರುದ್ಧನೇ ಅದರಲ್ಲೂ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಸಚಿವರ ವಿರುದ್ಧನೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೆನಪಿರಲಿ, ಶಿವಗಂಗಾ ಬಸವರಾಜ್ ಅವರು ಡಿಕೆ ಬಣದಲ್ಲಿ ಗುರುತಿಸಿಕೊಂಡವರು ಆಕ್ಟಿವ್ ಆಗಿ. ಜಾತಿಯ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಎದುರು ಹಾಕೊಂಡು ರಾಜ್ಯಭಾರ ಮಾಡಕ್ಕಾಗುತ್ತಾ ಅನ್ನೋದು ಶಾಮನೂರು ಶಿವಶಂಕರಪ್ಪ, ರಾಜ್ಯದ ಮೋಸ್ಟ್ ಸೀನಿಯರ್ ಪಾಲಿಟಿಷಿಯನ್ ಅವರ ಪ್ರಶ್ನೆ ಆಗಿದೆ. ರಾಜ್ಯದಲ್ಲಿ ಫಸ್ಟ್ ಲಿಂಗಾಯತರು, ಸೆಕೆಂಡ್ ಒಕ್ಕಲಿಗರಿದ್ದಾರೆ, ನಮ್ಮನ್ನ ಎದುರಾಕೊಂಡು ರಾಜ್ಯಭಾರ ಮಾಡಕ್ಕಾಗುತ್ತಾ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಪೊಲಿಟಿಕಲಿ ಸ್ಟ್ರಾಂಗ್ ಇದೀವಿ ನಾವು, ಲಿಂಗಾಯತರು ಒಕ್ಕಲಿಗರು ಇಬ್ರು ಸೇರಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಹಾಗೂ ಸರ್ಕಾರದ ವಿರುದ್ಧನೇ ಇವರೂ ಸಿಡಿದೇಳ್ತಾ ಇದ್ದಾರೆ. ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವ್ರೇನು ಸುಮ್ಮನೆ ಡೊಂಗ್ ನಡ್ತಾರೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೇಳ್ಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ನೋಡ ಅದೇ ಮತ್ತು ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು, ನಮ್ಮ ಸಭೆ ನಡೆದತ್ತೆ. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವ್ರೇನು ಸುಮ್ಮನೆ ಡೊಂಗ್ ನಡ್ತಾರೆ. ಮೇಜರ್ ಕಮ್ಯುನಿಟಿಗಳು ಇರೋ ವೀರಶೈವ ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್. ಈಗ ವಿಶೇಷ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮೊದಲು ನಿಮ್ಮ ಹತ್ರ ಮಾಹಿತಿ ಪಡ್ಕೊಳ್ತೀನಿ ನಾನು. ವಿಶೇಷ ಅಧಿವೇಶನವನ್ನ ಕರಿಬೇಕು ಅನ್ನುವಂತಹ ಚರ್ಚೆ ಇದೆಯಲ್ಲ, ಅದು ದೊಡ್ಡ ಸ್ಟ್ರಾಟಜಿಕ್ ಮೂವ್ ನಲ್ಲಿ ಒಂದು ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಈಗ ಆಲ್ರೆಡಿ ಪೊಲಿಟಿಕಲ್ ಪರ್ಪಸ್ ಸರ್ವ್ ಆಗಿದೆ. ಲೀಗಲಿ ಅದು ಪಾಸ್ ಆಗುತ್ತೋ ಬಿಡುತ್ತೋ, ಬಟ್ ಮುಖ್ಯಮಂತ್ರಿಗಳಿಗೆ ಏನ್ ಬೇಕಿತ್ತು ಅದು ಸಿಕ್ಕಾಗಿದೆ. ಎಲ್ಲಾ ಕಡೆ ಅದೇ ಚರ್ಚೆ ಆಗ್ತಾ ಇದೆ. ಈಗ ಅದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೆ ಅಧಿವೇಶನವನ್ನು ಕರಿಯೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಯಾರ್ಯಾರ್ದು ಒತ್ತಡ ಇದೆ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಜಾತಿಗರ ಗಣತಿ ವರದಿ ಮಂಡನೆಯಾಗಿದೆ. ಈಗ ಅಕ್ಸೆಪ್ಟ್ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ. ಹಾಗಾಗಿ ಈ ಅಡಕತ್ತರಿಯಿಂದ ಪಾರಾಗೋದಕ್ಕೆ CM ಸಿದ್ದರಾಮಯ್ಯ ಅವರು ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನೀವು ಹೇಳದಂತೆ ಏನು ಉದ್ದೇಶ ಇತ್ತು ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಡೇರಿದೆ ಅನ್ನೋ ಮನೋಭಾವನೆಯನ್ನು ರಾಜಕಾರಣದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲೂ ಕೂಡ ವೇದಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಜಾತಿ ಗಣತಿ ವರದಿ ಅಧಿಕೃತವಾಗಿ ಸರ್ಕಾರ ರಿಲೀಸ್ ಮಾಡದೇ ಇದ್ದರೂ ಕೂಡ ಸಚಿವರಿಗೆ ಕೈ ಸೇರಿರೋದಂಥ ವರದಿ ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರ ಕೈಗೆ ಸಿಗ್ತಾ ಇದೆ. ಹಾಗಾಗಿ ಆ ಉದ್ದೇಶ ಈಡೇರಿದೆ. ಆದರೆ ಮುಂದಿನ ಪ್ರಕ್ರಿಯೆಗಳು ಅಷ್ಟು ಈಸಿ ಅಲ್ಲ ಅನ್ನೋದು ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಏಕಾಏಕಿಯಾಗಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದು ಸರ್ಕಾರ ಮತ್ತು ಆ ಒಂದು ಪಕ್ಷಕ್ಕೂ ಕೂಡ ಒಂದು ರೀತಿಯಲ್ಲಿ ಎಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಎಲ್ಲೋ ಒಂದು ಕಡೆ ಎಲ್ಲ ಶಾಸಕರು ಕೂಡ ಈ ಒಂದು ಜಾತಿ ಗಣತಿ ವರದಿಯ ಆಧಾರದ ಮೇಲೆ ಅದನ್ನು ಚರ್ಚೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಚರ್ಚೆಯನ್ನು ಕ್ರೋಢೀಕರಿಸಿ ಏನು ಬರುತ್ತೋ ಅದರಂತೆ ನಡ್ಕೊಂಡ್ರೆ ಆಯಿತು ಅನ್ನೋ ತೀರ್ಮಾನಕ್ಕೂ ಕೂಡ ಬರ್ಬೋದಾಗಿದೆ. ಯಾಕೆಂದರೆ ಈಗಾಗಲೇ ಸಿದ್ದರಾಮಯ್ಯ ಅವರ ನಡೆಯಿಂದ ಸಾಕಷ್ಟು ಒಂದು ರೀತಿಯಲ್ಲಿ ಅಹಿಂದ ವರ್ಗದ ಕೆಲ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ, ಈಗ ಕಡೆಗೂ ಕೂಡ ವಿಳಂಬ ಆದರೂ ಕೂಡ ಮಾಡಿದ್ದಾರೆ ಅಂತ. ಆದರೆ ಮೇಲ್ವರ್ಗದ ಆ ಒಂದು ಲಿಂಗಾಯತ ಒಕ್ಕಲಿಗಾಗಿರ್ಬೋದು ಕೆಲವರು ಕೂಡ ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದೆ ಅಂತ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ 4 ಗೋಡೆ ಮಧ್ಯೆ ಕೂತ್ಕೊಂಡು ಒಂದು 32 ಜನ ಸಚಿವರು ಮತ್ತು ಅವರು ಸಭೆ ಸೇರಿ ಇಲ್ಲ ಇದನ್ನು ಉಪಸಮಿತಿ ಕೊಟ್ಬಿಡೋಣ ಅಥವಾ ತಜ್ಞರ ಸಮಿತಿ ಕೊಟ್ಬಿಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು. ಹಾಗಾಗಿ ವಿಶೇಷ ಅಧಿವೇಶನವನ್ನು ಕರೆದು 2-3 ದಿನ ಈ ಒಂದು ವಿಚಾರವಾಗಿ ಎಲ್ಲ ಶಾಸಕರು ಕೂಡ ಭಾಗವಹಿಸಿ ಮಾತನಾಡಲಿ. ತದನಂತರ ಯಾವ ರೀತಿಯ ತೀರ್ಮಾನಗಳು, ಒಮ್ಮತದ ತೀರ್ಮಾನ ಹೇಗಾಗುತ್ತೆ ಮತ್ತು ಯಾವುದಕ್ಕೆ ಹೆಚ್ಚಿನ ಅಭಿಪ್ರಾಯ ಬರುತ್ತೆ ಅದರಂತೆ ನಾವು ನಡ್ಕೊಂಡು ಹೋಗೋಣ ಅನ್ನೋದು ಪ್ಲಾನನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೂ ಕೂಡ ಅದು ಅಂತಿಮಗೊಂಡಿಲ್ಲ. ನಾಳೆ CM ಸಿದ್ದರಾಮಯ್ಯ ಅವರು ಎಲ್ಲ ಸಚಿವರ ಅಭಿಪ್ರಾಯವನ್ನು ಕೂಡ ಕೇಳ್ತಾರೆ. ಹಾಗಾಗಿ ಸಚಿವರ ಒಪ್ಪಿಗೆ ಮೇರೆಗೆ ಆ ಒಂದು ವಿಶೇಷ ಅಧಿವೇಶನವನ್ನು ಕರೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳ ಬಳಿ ಇರ್ತಕ್ಕಂಥ ಆಪ್ಷನಲ್ಲಿ ವಿಶೇಷ ಅಧಿವೇಶನ ಕರೆಯತಕ್ಕಂಥದ್ದು ಒಂದು ಅಂತಲೇ ಹೇಳ್ಬೋದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್. ಏನು ನಾವು ಮಾತಾಡಲ್ಲ. ನಾಳೆ ಚರ್ಚೆ ಇದೆ, ಚರ್ಚೆ ಆದಮೇಲೆ ನಾಳೆ ಮಾಧ್ಯಮ ಮಾತಾಡ್ತಾರೆ. ಈಗ ತೋರಿಸ್ತಾ ಇದೆ ನೋಡೋ, ನಾಳೆ ಚರ್ಚೆ ಆಗಲಿ ರೀ. ಯಾವುದೇ ಒಂದು ಸಮುದಾಯ ಸಂವಿಧಾನಬದ್ಧವಾಗಿ ಅದು ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ ಜನಸಂಖ್ಯೆಗೆ ಆಧಾರವಾಗಿ ಎಲ್ಲ ಸೌಲಭ್ಯವನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಅದು ಭಾರತದ ಪ್ರಜೆ, ಹಿಂದೂ ಆಗ್ಬೋದು, ಮುಸಲ್ಮಾನ್ ಆಗ್ಬೋದು, ಕ್ರೈಸ್ತರಾಗ್ಬೋದು, ಅವರೆಲ್ಲರಿಗೂ ಸಮವಾದ ಹಕ್ಕಿದೆ. ಹಕ್ಕು ಕೊಡುವಂಥ ಕಾಲದಲ್ಲಿ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಲೇಬೇಕಾಗ್ತದೆ.
ಅದು ಕಾನೂನು. ಸರ್ ಲಿಂಗಾಯತರು ಹೇಳ್ತಾ ಇದ್ದಾರೆ ಸರ್ ಗಣತಿ ಸರಿಯಾಗಿ ಆಗಿಲ್ಲ ಅಂತ MB ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಸರ್. ಅದಕ್ಕೆಲ್ಲ ನಾಳೆ ಚರ್ಚೆ ಆದಮೇಲೆ ಮಾತಾಡ್ತೀವಿ. ನಾಳಿನ ಕ್ಯಾಬಿನೆಟ್ ಮೀಟಿಂಗಿಂತ ಮುಂಚೆ ಯಾರೂ ಮಾತನಾಡದಂತೆ ಸೂಚನೆ ಏನಾದರೂ ಹೋಗಿದೆಯಾ ಗೊತ್ತಿಲ್ಲ. ಬಿಕಾಸ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಪ್ರಶ್ನೆ ಬರ್ತಾ ಇದ್ದ ಹಾಗೆ ಅವರು ಮಾತನಾಡೋದಕ್ಕೆ ನಿರಾಕರಿಸಿದ್ರು. ನಾಳಿನ ಮೀಟಿಂಗ್ ಬಳಿಕನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ಇವತ್ತು ಮೋದಿ ಅವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ, ಬಿಹಾರ್ ಚುನಾವಣೆ ಇದೆ, ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ, ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವತ್ತು ಒಂದು ಪ್ರಯತ್ನ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ. ಹೌದು, ಈಗ ನಾನು ಕೇಳಿದ್ದೀನಲ್ಲ ಸರ್, ಒಂದು ಹೇಳಿಬಿಡ್ಲಿ, ಅವರು ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ. ಎಲ್ಲಾಗಿದೆ, ಹೇಗಾಗಿದೆ, ಯಾವ ದೇಶದಿಂದ ಬಂದಿದೆ, ಯಾವ ದೇಶಕ್ಕೆ ಹೋಗಿದೆ.